ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇದೀಗ ಹಾಲಿ ಶಾಸಕ ಮಾಜಿ ಸಚಿವ ಬೈರತಿ ಬಸವರಾಜ್ ಬಂಧನಕ್ಕೊಳಗಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಹೌದು, ಈಗಾಗಲೇ ಅಂದ್ರೆ ಈ ಒಂದು ಬಿಕ್ಲು ಶಿವ ಕೇಸ್ನಲ್ಲಿ ಇವರು ಕೂಡ ಒಂದು 5ನೇ ಆರೋಪಿ ಆಗಿರೋದ್ರಿಂದ ಕಳೆದ ಒಂದು ವರ್ಷದಿಂದಲೂ ಕೂಡ ಬೈರತಿ ಬಸವರಾಜ್ಗೆ ಕಂಟಕ ಎದುರಾಗಿದೆ. ಸೊ ಹೀಗಾಗಿ ನಿರೀಕ್ಷಣಾ ಜಾಮೀನು, ಅದೇ ರೀತಿಯಾಗಿ ವಿಚಾರಣೆ, ಅದು ಇದು ಎಲ್ಲ ಕೂಡ ನಡೀತಾ ಇತ್ತು. ಈ ಒಂದು ಪ್ರಕರಣದ ವಿಚಾರವಾಗಿ ಬೈರತಿ ಬಸವರಾಜ್ ಅವ್ರನ್ನ ಪೊಲೀಸರು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಬೈರತಿ ಬಸವರಾಜ್ ಅವರು ಸುಳ್ಳು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಅಧಿಕಾರಿಗಳಂದ್ರೆ ಪೊಲೀಸರೇ ಬಹಿರಂಗವನ್ನ ಪಡಿಸಿದ್ರು. ಇದಾದ ನಂತರ ಒಂದಷ್ಟು ದಿನಗಳ ಕಾಲ ತಲೆಮರೆಸಿಕೊಂಡಿದ್ದಂತಹ ಬೈರತಿ ಬಸವರಾಜ್ ಅವರು ಮತ್ತೆ ಅಧಿವೇಶನದ ಸಂದರ್ಭದಲ್ಲಾಗ್ಲಿ ಇನ್ನಿತರೆ ಬಿಜೆಪಿ ಕಾರ್ಯಕ್ರಮಗಳಲ್ಲಾಗ್ಲಿ ಎಲ್ಲಾ ಕಡೆ ಕೂಡ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಇದೀಗ ಮತ್ತೊಮ್ಮೆ ಬೈರತಿ ಬಸವರಾಜ್ ಅವರು ಕಾಣೆಯಾಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಈಗಾಗಲೇ ಹೈಕೋರ್ಟ್ಗೆ ಇವರು ಒಂದು ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ ಅಲ್ಲಿ ಈ ಒಂದು ಕೇಸ್ ವಿಚಾರವಾಗಿ ಬೈರತಿ ಬಸವರಾಜ್ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗಿದೆ. ಇದಾದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆಯೋ ಈ ಒಂದು ಕೋರ್ಟ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಕೋರ್ಟ್ ನಲ್ಲೂ ಸಹ ಈ ಒಂದು ಅರ್ಜಿಯ ವಿಚಾರವಾಗಿ ವಿಚಾರಣೆ ನಡೆಸಿದ ನಂತರ ಇಲ್ಲೂ ಕೂಡ ನಿನ್ನೆ ಅಷ್ಟೇ ಇದೀಗ ಅಲ್ಲೂ ಕೂಡ ನಿರೀಕ್ಷಣಾ ಜಾಮೀನು, ಅದೇ ರೀತಿಯಾಗಿ ಬಂಧನದ ಭೀತಿ ಏನಿದೆಯೋ ಈ ಎರಡು ವಿಚಾರದಲ್ಲೂ ಕೂಡ ಇದೀಗ ವಜಾ ಆಗಿರುವಂತದ್ದು. ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಬೇಕಾದ್ರೆ ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆಗುವಂತಹ ಎಲ್ಲಾ ಸಂದರ್ಭಗಳು ಕೂಡ ಈಗ ಎದುರಾಗ್ತಾ ಇದೆ. ಸೊ ಹೀಗಾಗಿ ಯಾರ ಕಣ್ಣಿಗೂ ಕಾಣದೆ ಇದೀಗ ತಲೆಮರೆಸಿಕೊಂಡಿದ್ದಾರೆ. ಈಗಾಗಲೇ ಯಾವಾಗ ಹೈಕೋರ್ಟ್ ನಲ್ಲಿ 3 ದಿನಗಳ ಹಿಂದೆ ಅಷ್ಟೇ ಹೈಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗಿತ್ತು, ಅವಾಗ ತಲೆಮರೆಸಿಕೊಂಡಿದ್ದಂತಹ ಬೈರತಿ ಬಸವರಾಜ್ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಜಾ ಆಗೋದಿಲ್ಲ, ನನ್ನ ಕಡೆ ಬರುತ್ತೆ ಅನ್ನುವಂತಹ ಒಂದು ಚಿಂತನೆಯಲ್ಲೇ ಇದ್ರು ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ಅಲ್ಲೂ ಕೂಡ ನಿರಾಸೆ ಉಂಟಾಗಿದೆ. ಸೊ ಹೀಗಾಗಿ ಎರಡೆರಡು ಬಾರಿ ಬೈರತಿ ಬಸವರಾಜ್ ಅವ್ರಿಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಎಲ್ಲೇ ಸಿಕ್ಕರು ಕೂಡ, ಯಾವುದೇ ಜಾಗದಲ್ಲಿ ಸಿಕ್ಕರು ಕೂಡ ಪೊಲೀಸರು ಇದೀಗ ಬೈರತಿ ಬಸವರಾಜ್ ಅವರನ್ನ ಬಂಧನ ಮಾಡೋದಕ್ಕೆ ಕಾದು ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ತಲೆಮರೆಸಿಕೊಂಡಿರುವಂತಹ ಬೈರತಿ ಬಸವರಾಜ್ ಬೇರೆ ಬೇರೆ ರಾಜ್ಯಗಳ ಸುತ್ತಾಟ ಮಾಡ್ತಾ ಇದ್ದಾರೆ ಅಂತ ವಿಚಾರ ಕೂಡ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ CID ತಂಡ ಅಂದ್ರೆ ಈ ಒಂದು SIT ತಂಡ ಏನಿದೆಯೋ ಎಲ್ಲರೂ ಕೂಡ ಇವರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಆಗಿರ್ಬೋದು, ಯಾಕಂದ್ರೆ ವಿದೇಶಕ್ಕೆ ಹಾರುವಂತಹ ಸೂಕ್ಷ್ಮಗಳು ಇರೋದ್ರಿಂದ. ಸೊ ಹೀಗಾಗಿ ಎಲ್ಲಿ ಇವರು ವಿದೇಶಕ್ಕೆ ಹಾರ್ಬಿಡ್ತಾರ ಅನ್ನುವಂತಹ ವಿಚಾರದಲ್ಲೇ ಇದೀಗ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ. ಸೊ ಹೀಗಾಗಿ ಅಂದ್ರೆ ನಿನ್ನೆ ಅಷ್ಟೇ ಏನು ನಿರೀಕ್ಷಣಾ ಜಾಮೀನು ವಜಾ ಆಯ್ತು, ನಿನ್ನೆ ಅಷ್ಟೇ ಮಹಾರಾಷ್ಟ್ರದಲ್ಲಿ ಬೈರತಿ ಬಸವರಾಜ್ ಅವರ ಲೊಕೇಶನ್ ಟ್ರ್ಯಾಕ್ ಆಗಿದೆ. ಸೊ ಹೀಗಾಗಿ ಟ್ರ್ಯಾಕ್ ಆದ ನಂತರವೇ ಬೈರತಿ ಬಸವರಾಜ್ ಅವರು ತಮ್ಮ ಮೊಬೈಲ್ ಅನ್ನ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು ಇದೀಗ ಮತ್ತೆ ಕಣ್ಮರೆಯಾಗಿದ್ದಾರೆ. ಸೊ ಎಲ್ಲಿ ಯಾವಾಗ ಯಾವ ಜಾಗದಲ್ಲೇ ಸಿಕ್ಕರು ಕೂಡ ಬೈರತಿ ಬಸವರಾಜ್ ಅವರು ಬಂಧನಕ್ಕೆ ಒಳಗಾಗೋದು ಖಚಿತ. ಸೊ ಹೀಗಾಗಿ ಪೊಲೀಸರ ಹುಡುಕಾಟ ಕೂಡ ನಡೀತಾ ಇದೆ. ಹಾಗಾದ್ರೆ ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆಗ್ಬಿಡ್ತಾರಾ? ಬೈರತಿ ಬಸವರಾಜ್ ಅವರ ಶಾಸಕ ಸ್ಥಾನ ಏನಾಗುತ್ತೆ? ಬೈರತಿ ಬಸವರಾಜ್ ಅವ್ರಿಗೆ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ? ಬೇರೆ ಯಾವ್ದು ಕೂಡ ದಾರಿ ಇಲ್ವಾ ಅಂತ ಕೂಡ ನಾವು ನೋಡೋದಾದ್ರೆ ಬೈರತಿ ಬಸವರಾಜ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಿದ್ಧತೆಯನ್ನ ಇದೀಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಹೌದು, ಹೈಕೋರ್ಟ್ ನಲ್ಲೂ ಕೂಡ ಅರ್ಜಿ ವಜಾ ಆಗಿದೆ, ಇನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಅರ್ಜಿ ವಜಾ ಆಗಿದೆ. ಇದೀಗ ಅವ್ರಿಗೆ ಇರುವಂತಹ ಒಂದೇ ಒಂದು ದಾರಿ ಅಂದ್ರೆ ಸುಪ್ರೀಂ ಕೋರ್ಟ್. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಇದೀಗ ಬೈರತಿ ಬಸವರಾಜ್ ಅವ್ರ ತಂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸಹ ಕಾದು ನೋಡ್ಬೇಕಾಗಿದೆ. ಅಷ್ಟರಲ್ಲಿ ಅಂದ್ರೆ ಇವ್ರಿನ್ನು ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿ ನಿರೀಕ್ಷಣಾ ಜಾಮೀನು ಸಿಗೋ ಅಷ್ಟರಲ್ಲಿ ಇವ್ರೇನಾದ್ರೂ ಆ ಒಂದು ಮಧ್ಯ ಏನು ಗ್ಯಾಪ್ ಇರುತ್ತೋ ಅಂದ್ರೆ ಅಷ್ಟರಲ್ಲಿ ಇವ್ರೇನಾದ್ರೂ ಅರೆಸ್ಟ್ ಆದ್ರೆ ಖಂಡಿತವಾಗಿಯೂ ಅಂದ್ರೆ ಎಲ್ಲ ಅಧಿಕಾರಿಗಳು ಪೊಲೀಸರು ಏನಿರ್ತಾರೋ ಅವರು ಸ್ಪೀಕರ್ಗೂ ಕೂಡ ಗಮನಕ್ಕೆ ತರುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಅಂದ್ರೆ ಇಂತಹ ಕೇಸ್ ಅಡಿಯಲ್ಲಿ ಹಾಲಿ ಶಾಸಕರಾದಂತಹ ಬೈರತಿ ಬಸವರಾಜ್ ಅವ್ರನ್ನ ನಾವು ಬಂಧನಗೊಳಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಸ್ಪೀಕರ್ ಗಮನಕ್ಕೂ ಕೂಡ ತರ್ತಾರೆ. ಸೊ ಹೀಗಾಗಿ ಅಂದ್ರೆ ಅವ್ರೇನಾದ್ರೂ 2 ವರ್ಷಕ್ಕಿಂತ ಹೆಚ್ಚು ಕಾಲ ಏನಾದ್ರೂ ಜೈಲಿನಲ್ಲಿದ್ರೆ, ಅರೆಸ್ಟ್ ಆಗಿದ್ರೆ ಅವರ ಸಚಿವ ಸ್ಥಾನ ಹೋಗುವಂಥದ್ದು. ಸೊ ಹೀಗಾಗಿ ಅಂದ್ರೆ ಅರೆಸ್ಟ್ ಆದ ನಂತರ ಎಷ್ಟು ದಿನ ಜೈಲಲ್ಲಿ ಇರ್ತಾರೆ, ಎಷ್ಟು ವರ್ಷಗಳ ಕಾಲ ಅವ್ರಿಗೆ ಜೈಲು ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದ್ರ ಮೇಲೂ ಕೂಡ ಇದೀಗ ಸಚಿವ ಸ್ಥಾನ ನಿಂತಿರುವಂಥದ್ದು. ಸೊ ಹೀಗಾಗಿ ಎಷ್ಟು ವರ್ಷಗಳ ಕಾಲ ಅವ್ರಿಗೆ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದ್ರ ಮೇಲೆ ಇವರ ಶಾಸಕ ಸ್ಥಾನ
ಸ್ಥಾನ ನಿಂತಿರುವಂತದ್ದು. ಸೊ ಹೀಗಾಗಿ ಬೈರತಿ ಬಸವರಾಜ್ ಅವರ ಶಾಸಕ ಸ್ಥಾನಕ್ಕೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಕುತ್ತಿಲ್ಲ. ಆದ್ರೆ ಅರೆಸ್ಟ್ ಆದ ನಂತರ ಕೋರ್ಟ್ ಯಾವ ರೀತಿಯಾದಂತಹ ಶಿಕ್ಷೆ ವಿಧಿಸುತ್ತೆ ಅಥವಾ ಅರೆಸ್ಟ್ ಆಗೋದಕ್ಕೂ ಮುಂಚೆ ಇವರನ್ನ ಸುಪ್ರೀಂ ಕೋರ್ಟ್ ಕೈ ಹಿಡಿಯುತ್ತಾ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಮಹೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.